ಮಂಡ್ಯದಲ್ಲಿ ಸುಮಲತಾ ಅವರ ಸಹಕಾರವನ್ನ ಕೋರ್ತಾರಾ ಎಚ್.ಡಿ. ಕುಮಾರಸ್ವಾಮಿ ಅವರು ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಇನ್ನೂ ಸಮಯ ಇದೆ, ಪ್ರಾಥಮಿಕ ಹಂತ, ಮುಂದೆ ನೋಡೋಣ ಅಂದಿದ್ದಾರೆ ಎಚ್.ಡಿ.ಕೆ. ರೈಟ್, ಮಂಡ್ಯದಲ್ಲಿ ಸುಮಲತಾ ಸಹಕಾರವನ್ನ ಕೋರ್ತಾರಾ ಎಚ್.ಡಿ.ಕೆ ಅನ್ನುವಂತಹ ಪ್ರಶ್ನೆ ಬಂತು. ಈ ಸಂದರ್ಭದಲ್ಲಿ ಇದೊಂದು ಪ್ರಾಥಮಿಕ ಹಂತ, ಮುಂದೆ ನೋಡೋಣ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಹಿನ್ನೆಲೆಯಲ್ಲಿ ನಾಳೆ ಸುಮಲತಾ ಅವರ ಒಂದು ಮೀಟಿಂಗ್ ಕೂಡ ಇದೆ. ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಸುಮಲತಾ ಅವರು. ಅವರ ನಿರ್ಧಾರ ಏನಾಗುತ್ತೆ ಅನ್ನೋದು ಇನ್ನೂ ಕೂಡ ಒಂದು ಕಡೆಯಲ್ಲಿ ಸಸ್ಪೆನ್ಸ್ ಆಗಿ ಉಳ್ಕೊಂಡಿದೆ. ಅವ್ರ ಮುಂದೆ ಏನ್ ಮಾಡಬಹುದು ಅಂತ. ಅಧಿಕೃತವಾಗಿ ಯಾರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ನಂತರದಲ್ಲಿ ಅವರ ಒಂದು ಸಹಕಾರವನ್ನ ಕೋರುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ಹೆಜ್ಜೆ ಹಾಕುತ್ತೆ. ನೋಡೋಣ, ಚರ್ಚೆ ಮಾಡೋಣ. ಈಗ ಇನ್ನು ಪ್ರಥಮ ಅಂತ ನಮ್ಮ ಎನ್ ಡಿ ಎ ಅಲಯನ್ಸ್ ಅಲ್ಲಿ 3 ಸ್ಥಾನಗಳನ್ನು ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಈಗ ಮುಂದಿನ ಒಂದು ಪ್ರಕ್ರಿಯೆಗಳು, ರಾಜಕೀಯದ ಬೆಳವಣಿಗೆ ಏನಿದೆ, ಚುನಾವಣೆಯನ್ನು ಗೆಲ್ತಕ್ಕಂಥ ದೃಷ್ಟಿಯಿಂದ ಮಂಡ್ಯದಲ್ಲಿ ರಾಜಕೀಯದ ಯಾವುದೇ ರೀತಿಯ ಬೆಳವಣಿಗೆಗಳೇನಿದೆ ಸುಗಮವಾಗಿ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ BJPಯ ಸ್ನೇಹಿತರುಗಳ ಜೊತೆನೂ ಸದ್ಯದಲ್ಲೇ ಸಭೆ ಮಾಡ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ರೆಬಲ್ ಲೇಡಿಯ ನಡೆ ಏನು ಅನ್ನೋದರ ಬಗ್ಗೆ ಇನ್ನೂ ಕೂಡ ಯಾವುದೇ ಹಿಂಟ್ ಸಿಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಇವತ್ತಿನ ಸಭೆ ಏನಿದೆ, ನಾಳೆ ಸಭೆ ಕರೆದಿದ್ದಾರೆ, ಸೊ ಅದೇನು ಆಗಬಹುದು ಅಂತ. ಈಗ ಮಂಡ್ಯ JDS ಪಾಲಾಗಿದೆ, ಸುಮಲತಾ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಬಿಜೆಪಿಯಿಂದ. ಆ ಹಿನ್ನೆಲೆಯಲ್ಲಿ ಅವರ ಮುಂದಿನ ನಡೆ ಏನಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಬಲಿಗರ ಸಭೆ ಕರೆದಿದ್ದಾರೆ. ನಾಳೆ ಸಂಜೆ ನಂತರ ಸುಮಲತಾ ಅವರು ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಈ ಹಂತದಲ್ಲಿ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಬಹಳ ನಿಗೂಢವಾಗಿದೆ. ದೆಹಲಿಯಿಂದ ವಾಪಸ್ ಬಂದ ನಂತರ ಈಗಾಗಲೇ 4-5 ದಿನ ಆಗಿದೆ. ಈ 4-5 ದಿನಗಳ ಕಾಲವೂ ಕೂಡ ಯಾರ ಜೊತೆನೂ ಕೂಡ ಸಂಪರ್ಕ ಸಾಧಿಸಲಿಲ್ಲ. ಎಲ್ಲರಿಂದಲೂ ಕೂಡ ಅಂತರ ಕಾಯ್ದುಕೊಂಡ್ರು, ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿದ್ರು. ಈಗ ನಾಳೆ ಬೆಂಬಲಿಗರ ಸಭೆ ಕರೆದಿರೋ ಹಿನ್ನೆಲೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿ ಮೂಡ್ತಾ ಇರುವಂಥದ್ದು. ನಾಳೆ ಬೆಂಬಲಿಗರ ಅಭಿಪ್ರಾಯವನ್ನು ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಸಂಗ್ರಹ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಮುಂದಿನ ತೀರ್ಮಾನವನ್ನು ಅವರು ಒಂದೇ ಬೆಂಬಲಿಗರ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅಥವಾ 2-3 ಹಂತದ ಬೆಂಬಲಿಗರ ಸಭೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಈ ಹಿಂದೆ ಟಿಕೆಟ್ ನನಗೆ ಬೇಕು ಅನ್ನುವಂತಹ ಸಂಬಂಧಪಟ್ಟಂತಹ ಡಿಮ್ಯಾಂಡ್ ಇಡುವಾಗಲೂ ಕೂಡ, ಬೆಂಬಲಿಗರ ಸಭೆ ಕರೆಯುವಾಗಲೂ ಕೂಡ 2-3 ಸಂದರ್ಭಗಳಲ್ಲಿ ಬೆಂಬಲಿಗರ ಸಭೆ ಕರೆದು ಮಾತನಾಡ್ತಾ ಇದ್ರು. ಈಗ ಮುಂದಿನ ನಡೆ ಏನಿರಬೇಕು ಅನ್ನುವಂಥದ್ದನ್ನು ಕೂಡ ಯಾವ ರೀತಿ ಸಭೆ ಮಾಡಿ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ನಾಳೆ ಸಭೆಗೆ ಎಂಡ್ ಆಗುತ್ತೆ ಅಂತಲೂ ಕೂಡ ಕಾದು ನೋಡಬೇಕು. ಒಂದು, ಅವರ ತೀರ್ಮಾನ ಏನಿರುತ್ತೆ ಅನ್ನುವಂಥ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ವ್ಯತಿರಿಕ್ತ ತೀರ್ಮಾನ ತೆಗೆದುಕೊಳ್ತಾರ, ನ್ಯೂಟ್ರಲ್ ಆಗಿರ್ತಾರ, ಪಕ್ಷೇತರ ಸ್ಪರ್ಧೆಗೆ ಮುಂದಾಗ್ತಾರ, ಆ ಬೆಂಬಲಿಗರು ಏನು ಹೇಳ್ತಾರೆ ಎಲ್ಲವೂ ಕೂಡ ನಾಳೆ ಸಭೆಯಲ್ಲಿ ಸ್ಪಷ್ಟ ಆಗುತ್ತೆ. ಕಾಂಗ್ರೆಸ್ ಕಡೆ ಏನಾದರೂ ಹೋಗೋ ಸಾಧ್ಯತೆ ಇದೆಯಾ, ಎಲ್ಲವೂ ಕೂಡ ಇನ್ನೂ ಕೂಡ ಈಗ ಸದ್ಯಕ್ಕೆ ಅಸ್ಪಷ್ಟ ಮಾಹಿತಿಗಳು. ನಾಳೆ ಬೆಂಬಲಿಗರ ಸಭೆ ನಂತರ ಅವರ ಮುಂದಿನ ನಡೆ ಬಗ್ಗೆ ಒಂದು ಸ್ಪಷ್ಟತೆ ಗೊತ್ತಾಗುತ್ತೆ. ಜೊತೆಗೆ ಈ ಹಂತದಲ್ಲಿ ಈಗ ಕಾಂಗ್ರೆಸ್, BJP ಮತ್ತು JDS ನಾಯಕರು ಕೂಡ ಮಂಡ್ಯದಲ್ಲಿ ಅವರ ಬೆಂಬಲ ಸಹಕಾರ ಕೋರೋದಕ್ಕೆ ಮುಂದಾಗಿರುವಂಥದ್ದು. ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ, ಮಂಡ್ಯ ಮತ್ತು ಮೈಸೂರು ಪ್ರವಾಸ ಮುಗಿಸ್ಕೊಂಡು 2 ದಿನ ಬಿಟ್ಟುಕೊಂಡು ಸುಮಲತಾ ಅವ್ರನ್ನ ಭೇಟಿ ಮಾಡಿ ಸಹಕಾರ ಕೋರ್ತೇನೆ, ಮೈತ್ರಿ ಧರ್ಮ ಪಾಲನೆಗೆ ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಕೂಡ ಅವ್ರನ್ನ ಭೇಟಿ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ ನಾಳೆ ಸಭೆ ಕರೆದಿರೋದು ಬಹಳ ಕುತೂಹಲ ಮೂಡಿಸಿದೆ. ದಿವ್ಯಾ. ಓಕೆ, ಮಸೂದ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ ಸುಮಲತಾ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ನಾಳಿನ ಸಭೆಯ ನಂತರದಲ್ಲಿ ಅವರು ಯಾವ ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬಹುದು.